ಇದು ಸಾಂಬಾರ್ ಮಾಡೋದಕ್ಕೆ ನೋಡ್ಬೋದು ರಾತ್ರಿನೇ ನೆನೆಸಿರೋದ್ರಿಂದ. ಬನ್ನಿ ಸ್ನೇಹಿತರೆ, ಐಟಮ್ ನೋಡೋಣ ಏನೇನು ಬೇಕು ಅಂತ. ಈರುಳ್ಳಿ, ಹಸಿಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ. ಬನ್ನಿ ಸ್ನೇಹಿತರೆ, ಈಗ ಮಿಕ್ಸಿ ಜಾರ್ಗೆ 2 ಬ್ಯಾಡಗಿ ಮೆಣಸಿನ್ಕಾಯಿ, 4 ಬೆಳ್ಳುಳ್ಳಿ, ಒಂದು ಅರ್ಧ ಕಪ್ಪು ಕಾಯಿ, ಸ್ವಲ್ಪ ಟೊಮೊಟೊ, ಸ್ವಲ್ಪ ಈರುಳ್ಳಿ, ಖಾರದ ಪುಡಿ ಅರ್ಧ ಸ್ಪೂನು, ಸಾಂಬಾರ್ ಪೌಡ್ರು 2 ಸ್ಪೂನು. ಇದನ್ನು ರುಬ್ಕೊಂಬರೋಣ. ಮುಂಚೆನೆ ಬೇಯಿಸಿಟ್ಟಿರೋ ತೊಗರಿಬೇಳೆ ಇದು ಕೂಡ ಹಾಕ್ತೀನಿ, ಒಂದು ಸ್ವಲ್ಪ ನೀರು. ಬನ್ನಿ ಸ್ನೇಹಿತರೆ, ಈಗ ರುಬ್ಬಿಡೋಣ ಇದನ್ನು. ನೋಡಿ ಸ್ನೇಹಿತರೆ, ನುಣ್ಣಗಾಗಿದೆ. ಇಷ್ಟು ನುಣ್ಣಗಾದ್ರೆ ಸಾಕು. ಬನ್ನಿ ಈಗ ಒಗ್ಗರಣೆ ಮಾಡ್ಬಿಡೋಣ. ಈಗ ಸಾಂಬಾರು ರೆಡಿಯಾಗಿದೆ. ನಮಸ್ತೆ, ಹರೇ ಕೃಷ್ಣ ಸ್ನೇಹಿತರೆ. ಪೃಥ್ವಿ ಸವಿರುಚಿಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಈಗ ಚಾತುರ್ಮಾಸ್ಯ ನಡೀತಾ ಇದೆ. ಈ ತಿಂಗಳಲ್ಲಿ ಯಾವುದೇ ರೀತಿ ತರಕಾರಿ ಸೊಪ್ಪುಗಳನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಯಾವುದೇ ರೀತಿ ತರಕಾರಿ ಮತ್ತು ಸೊಪ್ಪನ್ನು ಬಳಸದೇನೆ ಒಂದು ಸುಂದರವಾದ ಮತ್ತು ರುಚಿಕರವಾದ ಸಾಂಬಾರನ್ನು ಮಾಡೋಣ. ಸಾಂಬಾರದು ಅನ್ನಕ್ಕೆ, ಇಡ್ಲಿ, ದೋಸೆ, ಚಪಾತಿಗೂ ಕೂಡ ಸೂಟ್ ಆಗುತ್ತೆ. ಯಾವ ಥರ ಮಾಡೋದು ಮತ್ತು ಅದಕ್ಕೆ ಏನೇನು ಬೇಕು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಇವತ್ತಿನ ರುಚಿಕರವಾದ ರೆಸಿಪಿಯನ್ನು ಶುರು ಮಾಡೋಣ. ಹಾಗೆ ನೋಡಿ ಸ್ನೇಹಿತರೆ, ಇದು ಸಾಂಬಾರು ಮಾಡೋದಕ್ಕೆ ಬೇಳೆ ಬೇಯಿಸಿಟ್ಟಿರೋದು. ಬೇಳೆ ರಾತ್ರಿ ನೆನೆಹಾಕಿದ್ದೆ, ಈಗ ಬೇಯಿಸಿದೆ. ನೋಡ್ಬೋದು ರಾತ್ರಿನೇ ನೆನೆಸಿರೋದ್ರಿಂದ ಬೇಗ ಬೆಂದಿದೆ. ಇದನ್ನು ರುಬ್ಬಬೇಕು. ನೋಡಿ ಸ್ನೇಹಿತರೆ, ಆದಷ್ಟು ಕುಕ್ಕರಿಂದ ಅಡುಗೆ ಮಾಡೋದನ್ನು ಕಡಿಮೆ ಮಾಡಿ, ಯಾಕಂದರೆ ಕುಕ್ಕರಿಂದ ಮಾಡೋದು ಆರೋಗ್ಯಕ್ಕೆ ಅಷ್ಟು ಒಳ್ಳೆ. ಬನ್ನಿ ಇದನ್ನು ಈಗ ರುಬ್ಬಿಡೋಣ. ಬನ್ನಿ ಸ್ನೇಹಿತರೆ, ಐಟಮ್ ನೋಡೋಣ ಏನೇನು ಬೇಕು ಅಂತ. ಈರುಳ್ಳಿ, ಹಸಿಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ, ಮತ್ತು ಉಪ್ಪು, ಸ್ವಲ್ಪ ಬೆಲ್ಲ, ಅಡುಗೆ ಎಣ್ಣೆ, ಅರ್ಧ ಸ್ಪೂನು ಖಾರದ ಪುಡಿ, 2 ಸ್ಪೂನು ಸಾಂಬಾರು ಪುಡಿ. ಇದನ್ನೆಲ್ಲ ಸೇರಿ ಈಗ ರುಬ್ಬಬೇಕು. ಬನ್ನಿ ಸ್ನೇಹಿತರೆ, ಈಗ ಮಿಕ್ಸಿ ಜಾರ್ಗೆ 2 ಬ್ಯಾಡಗಿ ಮೆಣಸಿನ್ಕಾಯಿ, 4 ಬೆಳ್ಳುಳ್ಳಿ, ಒಂದು ಅರ್ಧ ಕಪ್ಪು ಕಾಯಿ, ಸ್ವಲ್ಪ ಟೊಮೊಟೊ, ಸ್ವಲ್ಪ ಈರುಳ್ಳಿ, ಖಾರದ ಪುಡಿ ಅರ್ಧ ಸ್ಪೂನು, ಸಾಂಬಾರು ಪೌಡ್ರು 2 ಸ್ಪೂನು. ಇದನ್ನು ರುಬ್ಕೊಂಬರೋಣ. ಹಾಗೆ ಮುಂಚೆನೆ ಬೇಯಿಸಿಟ್ಟಿರೋ ತೊಗರಿಬೇಳೆ ಇದು ಕೂಡ ಹಾಕ್ತೀನಿ, ಒಂದು ಸ್ವಲ್ಪ ನೀರು. ಬನ್ನಿ ಸ್ನೇಹಿತರೆ, ಈಗ ರುಬ್ಬಿಡೋಣ ಇದನ್ನು. ಸ್ವಲ್ಪ ನೀರು ಹಾಕೋಣ. ನೋಡಿ ಸ್ನೇಹಿತರೆ, ನುಣ್ಣಗಾಗಿದೆ. ಇಷ್ಟು ನುಣ್ಣಗಾದ್ರೆ ಸಾಕು. ಬನ್ನಿ ಈಗ ಒಗ್ಗರಣೆ ಮಾಡ್ಬಿಡೋಣ. ಬನ್ನಿ ಸ್ನೇಹಿತರೆ, ಸಾಂಬಾರು ಮಾಡ್ಬಿಡೋಣ. ಈಗ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, 2 ಬೆಳ್ಳುಳ್ಳಿ ಮತ್ತು ಈರುಳ್ಳಿ. ಸ್ನೇಹಿತರೆ, ಒಂದು ಸ್ವಲ್ಪ ಉಪ್ಪು ಹಾಕೋಣ, ಬೇಗ ಈರುಳ್ಳಿ ಬೇಯುತ್ತೆ. ಸ್ನೇಹಿತರೆ, ಈಗ ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗಿದೆ. ಈಗ ಟೊಮೊಟೊ ಹಾಕೋಣ. ಸ್ವಲ್ಪ ಟೊಮೊಟೊ ಬೆಂದ್ಮೇಲೆ ಸ್ನೇಹಿತರೆ ನಾವು ರುಬ್ಬಿಟ್ಟಿದ್ವಲ್ಲ ಮಸಾಲೆ ಅದು ಹಾಕೋಣ. ಸ್ವಲ್ಪ ನೀರು. ಸ್ನೇಹಿತರೆ, ಇದಕ್ಕೆ ಅರಿಶಿನ ಕೂಡ ನಾನು ಹಾಕಿಲ್ಲ, ನೀವು ಬೇಕಾದ್ರೆ ಹಾಕೊಳ್ಳಿ. ಯಾಕೆಂದರೆ ಚಾತುರ್ಮಾಸ್ಯ ಅರಿಶಿನ ಕೂಡ ತಿನ್ನಂಗಿಲ್ಲ. ಇದಕ್ಕೆ ಮತ್ತೆ 1 ಸ್ಪೂನ್ ಉಪ್ಪು, ಬೆಲ್ಲ. ಸ್ನೇಹಿತರೆ, ಬೆಲ್ಲ ಮಾತ್ರ ಹಾಕ್ಲೇಬೇಕು, ಹಾಕಿದ್ರೆ ಮಾತ್ರ ಸೂಪರ್ ಆಗಿ ಬರುತ್ತೆ ಸಾಂಬಾರು. ನೋಡಿ, ಇಷ್ಟು ತೆಳ್ಳಗಿದ್ರೆ ಸಾಕು, ತೀರಾ ತೆಳ್ಳಗಿರೋದು ಬೇಡ. ಅನ್ನಕ್ಕೂ ಚೆನ್ನಾಗಿರುತ್ತೆ, ಹಂಗಾಗಿ 2ಕ್ಕೂ ಆಗಂಗೆ ಮಾಡಿದ್ದೀನಿ. ಬನ್ನಿ ಸ್ನೇಹಿತರೆ, ಇದು ಕುದೀತಾ ಕಲರ್ ನೋಡಿ ಏನು ಸಕ್ಕತ್ತಾಗಿದೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸೂಪರ್ ಕಲರ್. ನೋಡಿ ಸ್ನೇಹಿತರೆ, ಇಷ್ಟು ತೆಳ್ಳಗಿದ್ರೆ ಸಾಕು, ತೀರಾ ಗಟ್ಟಿನೂ ಬೇಡ, ತೀರಾ ತೆಳ್ಳಗೂ ಇರಬಾರ್ದು. ಅದಕ್ಕೆ ಎಲ್ಲದಕ್ಕೂ ಆಗುತ್ತೆ. ಒಂದ್ಸತಿ ಬೆಳಿಗ್ಗೆ ತಿಂಡಿಗೆ ಮಾಡ್ಕೊಂಬಿಟ್ರೆ ರಾತ್ರಿ ಊಟಕ್ಕೂ ಆಗುತ್ತೆ.
ನೋಡಿ ಸ್ನೇಹಿತರೆ, ನಿಮ್ಮ ಹುಟ್ಟು ನಿಮ್ಮ ತಂದೆ ತಾಯಿ ಹಾಗೂ ನಿಮ್ಮ ನೆಂಟರಿಗೆ ಮಾತ್ರ ಗೊತ್ತಿದೆ. ಆದರೆ ನಿಮ್ಮ ಸಾವು ಇಡೀ ಜಗತ್ತಿಗೆ ಗೊತ್ತಾಗುವಂತೆ ಬದುಕಿ. ಏನಂತೀರಿ ಸ್ನೇಹಿತರೆ? ಸಾಂಬಾರು ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪು ಒಂದು ಹಾಕ್ಬೇಕು, ಆದರೆ ಹಾಕಿಲ್ಲ. ನೀವು ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಅರಿಶಿನ ಪುಡಿ ಹಾಕೊಳ್ಳಿ. ನಾವು ಚಾತುರ್ಮಾಸ್ಯ ಹಂಗಾಗಿ ನಾವು ತಿನ್ನಲ್ಲ, ಅಲ್ಲಿಂಗಾಗಿ ಹಾಕಿಲ್ಲ. ನೀವು ಹಾಕೊಳ್ಳಿ. ಬನ್ನಿ ಸ್ನೇಹಿತರೆ, ತರಕಾರಿ ಮತ್ತು ಯಾವುದೇ ರೀತಿ ಸೊಪ್ಪನ್ನು ಬಳಸದೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡಿದ್ದೀರಾ. ಹಾಗೆ ಆಹಾರವೇ ಮೊದಲ ಔಷಧಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ಒಂದು ರುಚಿಯಾದ ಅಡುಗೆಯೊಂದಿಗೆ. ಅಲ್ಲಿಯವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್.